ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೆಲ್ತ್ ಪ್ಲಸ್ ಕನ್ನಡ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಒಂದು ಮುಂಜಾನೆ ಶಿವಣ್ಣ ಎದ್ರು. 62 ವರ್ಷ ವಯಸ್ಸು. ಜೀವನದಲ್ಲಿ ಎಲ್ಲವೂ ಸರಿ ಇತ್ತು. ಮನೆ ಇತ್ತು, ಮಕ್ಕಳಿದ್ರು, ನಿವೃತ್ತಿಯಾಗಿತ್ತು. ಆದರೆ ಆ ಮುಂಜಾನೆ ಹಾಸಿಗೆಯಿಂದ ಎದ್ದೇಳೋದಕ್ಕೆ 2 ನಿಮಿಷ ಆಯಿತು. ಮೊಣಕಾಲು ನೋವಿತ್ತು, ತಲೆ ಭಾರ ಅನ್ನಿಸ್ತಾ ಇತ್ತು. ಚಹಾ ಮಾಡೋದಕ್ಕೆ ಅಡಿಗೆ ಮನೆಗೆ ಹೋದ್ರು. ಆದರೆ ಮೊನ್ನೆ ಅವ್ರ ಮಗ ಏನು ಹೇಳ್ದ ಅಂತ ನೆನಪೇ ಇಲ್ಲ. ನಿಮಗೆ ನೆನಪಿದೆಯಾ? ಒಂದು ಕಾಲದಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ತುಂಬ ಓಡಾಡ್ತಾ ಇದ್ದ ನೀವು ಇವತ್ತು ಸ್ವಲ್ಪ ಸೋತಂತೆ ಅನ್ನಿಸ್ತಾ ಇದೆಯಾ? ಇದು ನಿಮ್ಮ ತಪ್ಪಲ್ಲ, ಆದರೆ ಇದನ್ನು ಬದಲಾಯಿಸಬಹುದು. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ಅಕ್ಕಪಕ್ಕ ನೋಡಿ, ಒಂದೇ ವಯಸ್ಸಿನ 2 ಮನುಷ್ಯರು, ಒಬ್ಬರಿಗೆ 67 ವರ್ಷ, ಇನ್ನೊಬ್ಬರಿಗೂ 67 ವರ್ಷ. ಆದರೆ ಒಬ್ಬರು ತೋಟದಲ್ಲಿ ಕೆಲಸವನ್ನು ಮಾಡುತ್ತಾ ಮೊಮ್ಮಕ್ಕಳ ಜೊತೆ ಆಡುತ್ತಾ ಲವಲವಿಕೆಯಿಂದ ಚುರುಕಾಗಿ ಇರ್ತಾರೆ. ಇನ್ನೊಬ್ಬರು ಮಾತ್ರೆಯನ್ನು ತಿನ್ನುತ್ತಾ ಡಾಕ್ಟರ್ ಹತ್ರ ಓಡಾಡ್ತಾ ದಣಿದವರಂತೆ ಕೂತಿರ್ತಾರೆ. ಯಾಕೆ ಈ ವ್ಯತ್ಯಾಸ? ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಪ್ರಿಯ ವೀಕ್ಷಕರೇ. ಇಬ್ಬರಿಗೂ ಒಂದೇ ವಯಸ್ಸು, ಇಬ್ಬರು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಆದರೆ ಒಬ್ಬರ ದೇಹ ಹೂ ಬಾಳೆಯಂತೆ ಅರಳಿದೆ, ಇನ್ನೊಬ್ಬರದ್ದು ಬಾಡಿದ ಎಲೆಯಂತಾಗಿದೆ. ಇದಕ್ಕೆ ಒಂದೇ ಒಂದು ಉತ್ತರ ಇದೆ, ಅದು ಅವರು ತಿನ್ನುವ ಆಹಾರ. ಹೌದು ಸ್ನೇಹಿತರೆ, 60 ದಾಟಿದ ಮೇಲೆ ನಮ್ಮ ದೇಹ ಬದಲಾಗುತ್ತೆ. ಜೀರ್ಣ ಶಕ್ತಿ ಕಡಿಮೆಯಾಗುತ್ತೆ, ಮೂಳೆ ಸ್ವಲ್ಪ ದುರ್ಬಲ ಆಗ್ತವೆ, ನೆನಪಿನ ಶಕ್ತಿ ಮೊದಲಿನಂತೆ ಇರಲ್ಲ. ಇದು ನಿಜ. ಆದರೆ ಇದನ್ನು ಒಪ್ಪಿಕೊಂಡು ಕೂಡುವ ಅಗತ್ಯ ಇಲ್ಲ. ಸರಿಯಾದ ಆಹಾರವನ್ನು ತಿಂದರೆ 50ರ ಶಕ್ತಿ 65ರಲ್ಲೂ ಇರಬಹುದು. ಅದೇ ರಹಸ್ಯ. ಇವತ್ತು ನಾನು ನಿಮಗೆ ಅಂತಹ 5 ಆಹಾರಗಳ ಬಗ್ಗೆ ಹೇಳ್ತೇನೆ. ಇವು ಮಾರ್ಕೆಟಲ್ಲಿ ಸಿಗ್ತವೆ, ದುಬಾರಿ ಕೂಡ ಅಲ್ಲ, ಆದರೆ ಅದರ ಶಕ್ತಿ ಅಪಾರ. ಮನೆಯ ವೈದ್ಯ, ಮಣ್ಣಿನ ಔಷಧ. ಕೂತ್ಕೊಳ್ಳಿ, ಇದೊಂದು ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ, ಯಾಕಂದರೆ ಇದು ನಿಮಗೋಸ್ಕರ ಸ್ಪೆಷಲ್ ಆಗಿ ತಂದಿರುವಂತಹ ವಿಡಿಯೋ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಹಾರ 1, ಬಾದಾಮಿ ಮತ್ತು ಒಣ ಹಣ್ಣುಗಳು. ಮತ್ತೆ ಶಿವಣ್ಣನ ಕತೆಗೆ ಬರ್ತೀನಿ. ಅವರ ಅಕ್ಕ ಸರಸ್ವತಮ್ಮ 69 ವರ್ಷ ವಯಸ್ಸು. ಆದರೆ ಯಾರ ಕೈಯನ್ನು ಹಿಡಿದುಕೊಳ್ಳದೆ ನಡೆದಾಡ್ತಾರೆ. ಮೊಮ್ಮಗಳ ಮದುವೆ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆವರೆಗೆ ಇದ್ರೂ ಯಾರೂ ಹಿಂದೆ ಬಿದ್ದಿರಲಿಲ್ಲ. ಶಿವಣ್ಣ ಅವರನ್ನ ಕೇಳ್ದ, ಅಕ್ಕ, ನಿಮ್ಮ ರಹಸ್ಯ ಏನು ಅಂತ. ಸರಸ್ವತಮ್ಮ ನಕ್ರು. ರಹಸ್ಯ ಅಲ್ಲ ತಮ್ಮ, ಪ್ರತಿದಿನ ಬೆಳಗ್ಗೆ 5 ಬಾದಾಮಿ ತಿಂತೇನೆ. 30 ವರ್ಷದಿಂದ 5 ಬಾದಾಮಿ ಅಷ್ಟೇ. ನೀವು ನಗತಾ ಇದ್ದೀರಾ, ಆದರೆ ನಕ್ಕು ಬಿಡಬೇಡಿ. ಬಾದಾಮಿಯಲ್ಲಿ ಏನಿದೆ? ಬಾದಾಮಿಯಲ್ಲಿ ವಿಟಮಿನ್ ಇ ಇದೆ. 60 ದಾಟಿದ ಮೇಲೆ ನಮ್ಮ ಮೆದುಳಿನ ಕೋಶಗಳು ನಿಧಾನಕ್ಕೆ ಸುಸ್ತಾಗುವುದಕ್ಕೆ ಶುರುವಾಗುತ್ತೆ. ವಿಟಮಿನ್ ಇ ಅವನ್ನು ರಕ್ಷಿಸುತ್ತದೆ, ನೆನಪು ಮರೆಯಾಗುವ ಸಂಭವ ಕಡಿಮೆ ಮಾಡುತ್ತೆ. ಅಲ್ಲದೆ ಬಾದಾಮಿಯಲ್ಲಿ ಒಳ್ಳೆಯ ಕೊಬ್ಬು, ಒಮೆಗಾ ಕೊಬ್ಬು ಅಂತ ಹೇಳ್ತಾರೆ, ಅದು ಕೂಡ ಇದೆ. ಇದು ಮೊಣಕಾಲಿನ ನೋವನ್ನು ಕಡಿಮೆ ಮಾಡುತ್ತೆ. ಕೀಲು ನೋವಿಗೆ ಒಳ್ಳೆಯ ಗೆಳೆಯ. ಜೊತೆಗೆ ಅಕ್ರೋಟ್, ಗೋಡಂಬಿ, ನೆಲಗಡಲೆ ಇವನ್ನ ಕೂಡ ತಿನ್ನಬಹುದು. ಪ್ರತಿ ಬಗೆಯ ಒಣ ಹಣ್ಣಲ್ಲೂ ಒಂದೊಂದು ಶಕ್ತಿ ಇದೆ. ಯಾವಾಗ ತಿನ್ನಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಚಹಾ ಸಮಯದಲ್ಲಿ. ಎಷ್ಟು ತಿನ್ನಬೇಕು? ದಿನಕ್ಕೆ 5ರಿಂದ 7 ಬಾದಾಮಿ, ಹೆಚ್ಚು ಬೇಡ. ಮೊದಲ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ತೊಗಟೆ ತೆಗೆದು ತಿನ್ನಿ. ಜೀರ್ಣ ಆಗುವುದು ಸುಲಭ. ಒಂದು ಸರಳ ಅಭ್ಯಾಸ, ಆದರೆ ಮೆದುಳಿಗೆ, ಮೂಳೆಗೆ, ಹೃದಯಕ್ಕೆ 3ಕ್ಕೂ ಒಳ್ಳೆಯದು. ವಯಸ್ಸು ಹೆಚ್ಚಾಗಬಹುದು, ಆದರೆ ಆರೋಗ್ಯ ಕಡಿಮೆ ಆಗಬೇಕೆಂದಿಲ್ವಲ್ಲ. ಇನ್ನು ಆಹಾರ 2, ಪಪಾಯ. ಆದರೆ ಇನ್ನೊಂದು ಆಹಾರ, ಇದು ಇನ್ನೂ ಹೆಚ್ಚು ಮುಖ್ಯ. ನಿಮ್ಮ ಮನೆ ಹತ್ರ ಯಾವ ಹಣ್ಣಿನ ಅಂಗಡಿ ಇದ್ರೂ ಸಿಗ್ತದೆ. ಇದು ಸಸ್ತ, ಅಂದರೆ ಬಹಳ ಚೀಪ್, ಆದರೆ ಇದರ ಶಕ್ತಿ ಮಾತ್ರ ತುಂಬ ದುಬಾರಿ. ಅದೇ ಪಪ್ಪಾಯಿ. ಊರ ಭಾಷೆಯಲ್ಲಿ ಪರಂಗಿ ಹಣ್ಣು ಅಂತೆಲ್ಲ ಕರೀತಾರೆ. ರಮಾದೇವಿ ಅಂತ ಒಬ್ಬ ಅಜ್ಜಿ ಇದ್ರು. 65 ವರ್ಷ ವಯಸ್ಸು. ಹೊಟ್ಟೆ ಅಸ್ವಸ್ಥ, ಮಲಬದ್ಧತೆ, ಸಂಜೆ ಆಗ್ತಿದ್ದಂತೆ ಆಯಾಸ. ಮಗ ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ. ಡಾಕ್ಟರ್ ಮಾತ್ರೆಯನ್ನು ಬರೆದ್ರು. ಮಾತ್ರೆಯನ್ನು ತಿಂದರು. ಸ್ವಲ್ಪ ಆರಾಮಾಯಿತು. ತಿಂದ ಮೇಲೆ ಮತ್ತೆ ಹಾಗೆ. ಆ ಡಾಕ್ಟರ್ ಒಂದು ಮಾತಮ್ಮ ಹೇಳಿದ್ರು, ಅಮ್ಮ, ಮಾತ್ರೆ ಜೊತೆ ಪಪಾಯ ಕೂಡ ತಿನ್ನಿ. ದಿನಕ್ಕೆ 1 ಕಟ್, ಅಂದರೆ 1 ಪೀಸ್ ಆದರೂ ಸಾಕು. 3 ತಿಂಗಳ ನಂತರ ರಮಾದೇವಿ ಸ್ವತಃ ಹೇಳಿದ್ರು, ಹೊಟ್ಟೆ ಸರಿ ಹೋಯಿತು, ಆಯಾಸ ಕಡಿಮೆಯಾಯಿತು, ಈಗ ಮಲ ಶುದ್ಧ ಆಗ್ತದೆ.
ಪಪಾಯಲ್ಲಿ ಏನಿದೆ? 60ರ ನಂತರ ಜೀರ್ಣ ವ್ಯವಸ್ಥೆ ಮಂದ ಆಗುತ್ತೆ, ಹೊಟ್ಟೆ ಭಾರ ಅನಿಸುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಪಪಾಯಲ್ಲಿ ಪಾಪೇನ್ ಅನ್ನೋ ಎಂಜೈಮ್ ಇದೆ. ಇದು ನಾವು ತಿಂದ ಆಹಾರವನ್ನು ಸರಿಯಾಗಿ ಒಡೆದು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ವಿಟಮಿನ್ ಸಿ ಇದೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಚರ್ಮ ಮೃದು ಆಗುತ್ತೆ, ಕಣ್ಣಿನ ಆರೋಗ್ಯ ಸರಿ ಇರುತ್ತೆ. ಮಲಬದ್ಧತೆ ಇರೋರಿಗೆ ಪಪಾಯಿ ವರದಾನ. ಪ್ರತಿ ಮನೆಯಲ್ಲೂ ಇರಬೇಕಾದ ಹಣ್ಣು ಇದು. ಯಾವಾಗ ತಿನ್ನಬೇಕು? ಬೆಳಗ್ಗೆ ತಿಂಡಿಯ ನಂತರ ಅಥವಾ ಮಧ್ಯಾಹ್ನ ಊಟದ ನಂತರ. ಎಷ್ಟು ತಿನ್ನಬೇಕು? ದಿನಕ್ಕೆ ಒಂದು ಚಿಕ್ಕ ಬಟ್ಲು ಸಾಕು, 1 ಪೀಸ್ ಸಾಕು. ಹೆಚ್ಚು ತಿಂದರೆ ಹೊಟ್ಟೆ ಸಡಿಲ ಆಗಬಹುದು, ಲೂಸ್ ಮೋಷನ್ ಆಗಬಹುದು. ಮಧ್ಯಮ ಪ್ರಮಾಣ ಸಾಕು. ಒಂದು ಮಾತು, ಮಧುಮೇಹ ಇರೋರು ಹೆಚ್ಚು ತಿನ್ನಬೇಡಿ. ಡಾಕ್ಟರ್ ಹತ್ರ ಒಮ್ಮೆ ಕೇಳ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಹಾರ 3, ಹಸಿರು ಸೊಪ್ಪು. ಇದನ್ನು ಹಲವರು ಗಮನಿಸೋದೇ ಇಲ್ಲ. ಮನೆಯಲ್ಲಿ ಅಜ್ಜಿ ಇದ್ದಾಗ ನಮ್ಮ ತಟ್ಟೆಯಲ್ಲಿ ಏನಾದರೂ ಒಂದು ಸೊಪ್ಪು ಇರ್ತಾ ಇತ್ತು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ, ಸಾಸಿವೆ ಸೊಪ್ಪು ತಿನ್ನು ಅಂತ ಅವರು ಒತ್ತಾಯ ಮಾಡ್ತಾ ಇದ್ರು. ನಾವು ಮೂಗು ಬಿಡ್ತಾ ಇದ್ವಿ. ಆದರೆ ಅಜ್ಜಿಗೆ ಗೊತ್ತಿತ್ತು ಆ ಸೊಪ್ಪಿನ ಶಕ್ತಿ. ಇವತ್ತು ವಿಜ್ಞಾನ ಸಹ ಅದನ್ನೇ ಹೇಳುತ್ತೆ. ನಮ್ಮ ಹಿರಿಯರಿಗೆ ಅರಿವಿಲ್ಲದೆ ಗೊತ್ತಿತ್ತು. ಅನುಭವದ ವಿದ್ಯೆ ಅದು. ಹಸಿರು ಸೊಪ್ಪಿನಲ್ಲಿ ಏನಿದೆ? 60ರ ನಂತರ 2 ಸಮಸ್ಯೆ ಬಹಳ ಜನಕ್ಕೆ ಇರುತ್ತೆ. ಒಂದು ರಕ್ತದ ಕೊರತೆ, ಅನಿಮಿಯಾ. ಇನ್ನೊಂದು ಮೂಳೆ ಸವಕಳಿ, ಕ್ಯಾಲ್ಸಿಯಂ ಕಡಿಮೆ ಆಗೋದು. ಪಾಲಕ್, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಇವುಗಳಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ 2 ಇದೆ. ರಕ್ತ ಕಡಿಮೆ ಆಗ್ತಿದ್ರೆ, ದೇಹ ಆಯಾಸ ಆಗುತ್ತಿದ್ರೆ ಸೊಪ್ಪು ಸಹಾಯ ಮಾಡುತ್ತೆ. ಜೊತೆಗೆ ಇದರಲ್ಲಿ ಫೋಲೇಟ್ ಇದೆ. ಇದು ಮೆದುಳಿಗೆ ಒಳ್ಳೆಯದು. ನೆನಪು ಸರಿಯಿರಲಿಕ್ಕೆ ಸಹಾಯವನ್ನು ಮಾಡುತ್ತೆ. ವಿಟಮಿನ್ ಕೆ ಇದೆ. ಮೂಳೆ ಗಟ್ಟಿ ಆಗಲಿಕ್ಕೆ ಬೇಕಾದ ವಿಟಮಿನ್ ಅದು. ಬಿದ್ದರೆ ಮೂಳೆ ಮುರಿಯದ ಹಾಗೆ ರಕ್ಷಣೆಯನ್ನು ಕೊಡುತ್ತೆ. ಮೆಂತ್ಯ ಸೊಪ್ಪಿನಲ್ಲಿ ಮಧುಮೇಹ ನಿಯಂತ್ರಿಸುವ ಗುಣ ಇದೆ. ಸಕ್ಕರೆ ಕಾಯಿಲೆ ಇರೋರಿಗೆ ವಿಶೇಷ ಗೆಳೆಯ ಇದು. ಒಂದು ಗೆಡ ನೆಡಬಹುದು. ಮನೆ ಮುಂದೆ ಮೆಂತ್ಯ, ಸಬ್ಬಸಿಗೆ ಒಂದು ಮಡಿಕೆಯಲ್ಲೂ ಬೆಳೆಯುತ್ತೆ. ಯಾವಾಗ ತಿನ್ನಬೇಕು? ಊಟದ ಸಮಯ, ಮಧ್ಯಾಹ್ನ ಅಥವಾ ರಾತ್ರಿ. ಪಲ್ಯ ಮಾಡಬಹುದು, ತೋವೆ ಮಾಡಬಹುದು, ರೊಟ್ಟಿಯಲ್ಲಿ ಹಾಕ್ಬೋದು. ಎಷ್ಟು ತಿನ್ನಬೇಕು? ವಾರದಲ್ಲಿ 4-5 ಸಲ ಪ್ರತಿ ಊಟದಲ್ಲಿ ಒಂದು ಸೊಪ್ಪಿನ ಅಡುಗೆ ಇರಲಿ. ಅಜ್ಜಿ ಹೇಳ್ತಿದ್ದ ಮಾತು ತಪ್ಪಾಗಿರಲ್ಲ. ಅದು ಅನುಭವದ ಜ್ಞಾನ. ಈ 4 ಮತ್ತು 5 ಬಹಳ ಇಂಪಾರ್ಟೆಂಟ್. ಈ 4ನೇದು ರಾಗಿ ಮತ್ತು ಸಿರಿಧಾನ್ಯ. ಮುಂದಿನ ಆಹಾರ ನಿಮ್ಮ ಮೆದುಳಿಗೆ ಆಶೀರ್ವಾದದಂತೆ. ನಮ್ಮ ಹಿರಿಯರು ಅಕ್ಕಿ, ಅನ್ನ ಕಡಿಮೆ ತಿಂತಾ ಇದ್ರು. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಬಾಜ್ರಾ ಅಂದರೆ ಸಜ್ಜೆ ಇವು ಅವರ ದಿನದ ಆಹಾರ. ಅದಕ್ಕೆ ಅವರು ಗಟ್ಟಿಯಾಗಿದ್ರು. ಈಗ ನೋಡಿ, ಬಿಳಿ ಅಕ್ಕಿ, ಮೈದಾ ಬ್ರೆಡ್, ಪ್ಯಾಕೆಟ್ ತಿಂಡಿ ಇವು ಊಟದಲ್ಲಿ ತುಂಬಿ ಹೋಗಿದ್ದಾವೆ. ದೇಹ ಭಾರ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಏರ್ತಾ ಇದೆ, ಮಂದ ಅನ್ನಿಸುತ್ತೆ. ಒಬ್ಬ ರೈತ ಇದ್ದ, 68 ವರ್ಷ ವಯಸ್ಸು, ಹೊಲ ಮಾಡ್ತಾ ಇದ್ದ. ನಮ್ಮೂರ ಡಾಕ್ಟರ್ ಒಮ್ಮೆ ಅವನ ತಪಾಸಣೆಯನ್ನು ಮಾಡಿ ಆಶ್ಚರ್ಯಪಟ್ಟರು. ಇವರ ರಕ್ತದ ಸಕ್ಕರೆ, ಬ್ಲಡ್ ಶುಗರ್ ಲೆವೆಲ್ ಸಾಮಾನ್ಯ, ಮೂಳೆ ಗಟ್ಟಿ, ರಕ್ತದ ಒತ್ತಡ ಸರಿ ಇದೆ. ಏನು ತಿಂತೀರಿ ಅಂತ ಕೇಳಿದ್ರು. ಅದಕ್ಕೆ ರೈತ ರಾಗಿ ಮುದ್ದೆ, ತರಕಾರಿ ಸಾರು, ಮೊಸರು. ರಾಗಿ ನಮ್ಮ ನಾಡಿದ ಬಂಗಾರ. ರಾಗಿ ಮತ್ತು ಸಿರಿಧಾನ್ಯದಲ್ಲಿ ಏನಿದೆ? ರಾಗಿಯಲ್ಲಿ ಕ್ಯಾಲ್ಸಿಯಂ ಅಕ್ಕಿಗಿಂತ 10 ಪಟ್ಟು ಹೆಚ್ಚಿದೆ. ಮೂಳೆ ಗಟ್ಟಿ ಮಾಡುತ್ತೆ, ಮೊಣಕಾಲು ನೋವು ಕಡಿಮೆ ಮಾಡುತ್ತೆ, ಫೈಬರ್ ಜಾಸ್ತಿ ಇದೆ, ಜೀರ್ಣ ಸರಿಯಾಗುತ್ತೆ, ರಕ್ತದ ಸಕ್ಕರೆ ಏಕಾಏಕಿ ಏರದಂತೆ ತಡೆಯುತ್ತೆ. ಮಧುಮೇಹಿಗಳಿಗೆ ರಾಗಿ ವರದಾನ. ಅಮರಂತ್, ಕಾಕಂ, ಬಾರ್ಲಿ ಇವು ಕೂಡ ಸಿರಿಧಾನ್ಯದ ಕುಟುಂಬ. ಇವು ಎಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯವು. ರಾಗಿ ಮಾಲ್ಟ್ ಅಂತ ಮಾಡ್ತಾರೆ, ಹಾಲಿನಲ್ಲಿ ಬೆರೆಸಿ ಕುಡಿಬಹುದು. ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ರೂಪದಲ್ಲೂ ಒಳ್ಳೆಯದು. ಯಾವಾಗ ತಿನ್ನಬೇಕು? ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ. ಅಕ್ಕಿ ಅನ್ನದ ಬದಲಿಗೆ ರಾಗಿ ಮುದ್ದೆ ತಿನ್ನಿ. ಎಷ್ಟು ತಿನ್ನಬೇಕು? ವಾರದಲ್ಲಿ ಕಡಿಮೆ ಅಂದರೂ 4 ಸಲ. ಅಕ್ಕಿ ಊಟ ಸಂಪೂರ್ಣ ಬಿಡಬೇಕಿಲ್ಲ. ಆದರೆ ರಾಗಿ ಮನೆ ಸೇರ್ಲಿ. ನಮ್ಮ ಮಣ್ಣಿನಲ್ಲಿ ಬೆಳೆದ ಆಹಾರ ನಮ್ಮ ದೇಹಕ್ಕೆ ಸರಿ ಹೋಗುತ್ತೆ. ಇದು ಪ್ರಕೃತಿ ಮಾಡಿದ ಏರ್ಪಾಟು. ಇನ್ನು ಆಹಾರ 5, ಪ್ರೋಟೀನ್ ಸಮೃದ್ಧ ಆಹಾರ. 5ನೇ ಆಹಾರ. ಇದನ್ನು ಕೇಳಿ ಆಶ್ಚರ್ಯ ಆಗ್ಬೋದು, ಆದರೆ ತಪ್ಪು ತಿಳ್ಕೋಬೇಡಿ. 60ರ ನಂತರ ಅತ್ಯಂತ ಇಂಪಾರ್ಟೆಂಟ್ ಇರೋದು ಪ್ರೋಟೀನ್. ನಮ್ಮ ಮಾಂಸಪೇಶಿ ಅಂದರೆ ಮಸಲ್ ವಯಸ್ಸಾದ ಹಾಗೆ ಸಣ್ಣ ಆಗುತ್ತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸಾರ್ಕೋಪೇನಿಯಾ ಅಂತ ಹೇಳ್ತಾರೆ. ಮಾಂಸಪೇಶಿ ಕಡಿಮೆ ಆದಷ್ಟು ದೇಹ ದುರ್ಬಲ ಆಗುತ್ತೆ. ಬಿದ್ದರೆ ಮೂಳೆ ಮುರಿಯೋ ಸಂಭವ ಜಾಸ್ತಿ.
ಶಕ್ತಿ ಕಡಿಮೆ ಅನಿಸುತ್ತೆ. ಇದಕ್ಕೆ ಉತ್ತರ ಪ್ರೋಟೀನ್. ನಮ್ಮ ಹಲವರು ಹಿರಿಯರು ಹೇಳ್ತಾರೆ, ನನಗೆ ಹಸಿವೆ ಆಗಲ್ಲ, ಕಡಿಮೆ ತಿಂತೇನೆ. ಅದು ತಪ್ಪಲ್ಲ, ಆದರೆ ಏನು ತಿಂತೀರಿ ಅನ್ನೋದು ಮುಖ್ಯ. ಕಡಿಮೆ ತಿಂದರೂ ಪ್ರೋಟೀನ್ ತಿನ್ಕೊಂಡ್ರೆ ಸಾಕು. ಪ್ರೋಟೀನ್ ಹೇಗೆ ಸಿಗುತ್ತೆ? ಮೊಟ್ಟೆ ಸಸ್ಯಾಹಾರ ಅಲ್ಲ ಅಂತಂದರೆ ಬೇಡ ಬಿಡಿ, ಆದರೆ ತಿಂದರೆ ದಿನಕ್ಕೆ ಒಂದು ಮೊಟ್ಟೆ ಬಹಳ ಒಳ್ಳೆಯದು. ಸಂಪೂರ್ಣ ಪ್ರೋಟೀನ್ ಇದೆ. ಮೊಸರು ನಮ್ಮ ಮನೆ ಮೊಸರು. ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಕರುಳಿಗೆ ಒಳ್ಳೆ ಪ್ರೋಬಯೋಟಿಕ್ ಇದೆ. ದಿನ ತಪ್ಪದೆ ತಿನ್ನಬೇಕು. ಬೇಳೆಕಾಳು, ತೊಗರಿ, ಉದ್ದು, ಕಡಲೆ ಸಸ್ಯಾಹಾರಿಗಳಿಗೆ ಇದೇ ಪ್ರೋಟೀನ್ನ ಮೂಲ. ದಾಲ್, ಬೇಳೆ ಸಾರು, ಮುಸುಳಿ ಯಾವ ರೂಪದಲ್ಲಾದರೂ ಮಾಡಿ ತಿನ್ನಿ. ಶೇಂಗಾ, ಅಡಿಕೆ, ಹಣ್ಣಿನಷ್ಟು ಸಸ್ತ, ಆದರೆ ಪ್ರೋಟೀನ್ ಶ್ರೀಮಂತ. ಮಧ್ಯಾಹ್ನ ತಿಂಡಿಯಾಗಿ ತಿನ್ಬಹುದು. ಹಾಲಿನಲ್ಲಿ ಹಾಲು ಮೊಸರು ಮಾಡಿ, ಮೊಟ್ಟೆ ಬೇಯಿಸಿ, ಬೇಳೆ ಸಾರು ಇಷ್ಟು ಮಾಡಿದ್ರೆ ಪ್ರೋಟೀನ್ ಕಡಿಮೆ ಇರಲ್ಲ. ಯಾವಾಗ ತಿನ್ನಬೇಕು? ಪ್ರತಿ ಊಟದಲ್ಲೂ ಒಂದು ಪ್ರೋಟೀನ್ ಆಹಾರ ಇರಲಿ. ಬೇಳೆ ಸಾರು ಅಥವಾ ಮೊಸರು ಎಷ್ಟು ತಿನ್ನಬೇಕು? ನಿಮ್ಮ ತೂಕದ ಪ್ರತಿ ಕಿಲೋಗೆ 1 ಗ್ರಾಂ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ. ಸರಳವಾಗಿ ಹೇಳೋದಾದರೆ ಪ್ರತಿ ಊಟದಲ್ಲಿ 1 ಬಟ್ಟಲು ಬೇಳೆ ಸಾರು ಮತ್ತು 1 ಬಟ್ಟಲು ಮೊಸರು ಸಾಕು. ಸ್ನೇಹಿತರೆ, ನಿಮಗೆ ಒಂದು ಸಂಗತಿ ಹೇಳಬೇಕು. ವಯಸ್ಸು ಒಂದು ಸಂಖ್ಯೆ. ಏಜ್ ಇಸ್ ಜಸ್ಟ್ ಅ ನಂಬರ್. ಅದನ್ನು ಬದಲಾಯಿಸಲಕ್ಕಾಗೋದಿಲ್ಲ. ಆದರೆ ಆ ಸಂಖ್ಯೆ ನಿಮ್ಮ ಶಕ್ತಿಯನ್ನು ತೀರ್ಮಾನ ಮಾಡಬೇಕಾಗಿಲ್ಲ. 60 ಅಂದರೆ ಮುಗಿದು ಹೋಯ್ತು ಅಂತಲ್ಲ. 60 ಅಂದರೆ ಶ್ರೀಮಂತ ಅನುಭವ ಜೊತೆಗೆ ಶ್ರೀಮಂತ ಆರೋಗ್ಯ ಗಳಿಸುವ ಸಮಯ. ನಿಮ್ಮ ಮಕ್ಕಳಿಗೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಅಮ್ಮನ ಅಪ್ಪನ ತಟ್ಟೆಯಲ್ಲಿ ಈ ಆಹಾರ ಇದೆಯಾ ಅಂತ ನೋಡಿ. ಅವರಿಗೆ ಮಾತ್ರೆ ಕೊಡೋದಕ್ಕಿಂತ ಸರಿಯಾದ ಆಹಾರವನ್ನು ಕೊಡಿ. ಅದೇ ದೊಡ್ಡ ಸೇವೆ. ಮತ್ತು ನೀವು ಹಿರಿಯರೇ, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಮನೆ ಮಕ್ಕಳ ಅಡ್ಡ ಬಿದ್ದು ಜೀವಿಸೋದು ಬೇಡ. ಗಟ್ಟಿಯಾಗಿ, ಚುರುಕಾಗಿ, ಸ್ವತಂತ್ರವಾಗಿ ಬದುಕಿ. ಅದು ನಿಮ್ಮ ಹಕ್ಕು. ಒಂದು ಮಾತು ಮನಸ್ಸಲ್ಲಿಟ್ಕೊಳ್ಳಿ, ವಯಸ್ಸು ಹೆಚ್ಚಾಗಬಹುದು, ಆದರೆ ಆರೋಗ್ಯ ಕಡಿಮೆ ಆಗಬೇಕು ಅಂತೇನಿಲ್ವಲ್ಲ. 5 ಆಹಾರಗಳ ಪಟ್ಟಿ ಯಾವುದು ನೆನಪಿದ್ಯಾ? ಬಾದಾಮಿ ಅಥವಾ ಒಣ ಹಣ್ಣು ಮೆದುಳು ಮೂಲ ಹೃದಯವನ್ನು ಕಾಪಾಡುತ್ತೆ. ಪಪ್ಪಾಯಿ ಜೀರ್ಣಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಸಿರು ಸೊಪ್ಪು ರಕ್ತ, ಮೂಳೆ ಮತ್ತು ನೆನಪನ್ನು ಅಭಿವೃದ್ಧಿಪಡಿಸುತ್ತೆ. ರಾಗಿ ಸಿರಿಧಾನ್ಯ ಶುಗರ್ ಮತ್ತು ಮೂಳೆ ಶಕ್ತಿ. ಪ್ರೋಟೀನ್ ಆಹಾರ ಮಾಂಸಪೇಶಿ ಅಂದರೆ ಮಾಂಸಖಂಡ ಬಲ ಮಾಡುತ್ತೆ. ಆಯಸ್ಸು. ಶಿವಣ್ಣ ನೆನಪಿದ್ದಾರಾ? ವಿಡಿಯೋ ಶುರುವಲ್ಲಿ ಸ್ವತ್ತಿದ್ದ ಮನುಷ್ಯ 6 ತಿಂಗಳ ನಂತರ ಅವರ ಮಗ ಫೋಟೋ ತೆಗ್ದ. ಅಪ್ಪ ತೋಟದಲ್ಲಿ ನಿಂತಿದ್ರು, ನಗತಾ ಇದ್ರು, ಮೊಮ್ಮಗಳ ಕೈಯನ್ನು ಹಿಡ್ಕೊಂಡಿದ್ರು. ಮೊಣಕಾಲು ನೋವು ಕೂಡ ಕಡಿಮೆಯಾಗಿತ್ತು. ಬೆಳಗ್ಗೆ ಎದ್ದಾಗ ಭಾರ ಅನ್ನಿಸ್ತಾ ಇರಲಿಲ್ಲ. ಮಗ ಮೊನ್ನೆ ಏನು ಹೇಳ್ದ ಅಂತಲೂ ನೆನಪಿತ್ತು. ಬದಲಾಯಿಸಿದ್ದೇನು? ಆಹಾರ ಅಷ್ಟೇ. ಮಾತ್ರೆ ಬೇಡ ಅಂತ ಹೇಳ್ತಿಲ್ಲ. ಡಾಕ್ಟರ್ ಹೇಳಿದ್ದನ್ನ ಮಾಡಿ. ಆದರೆ ಆಹಾರ ಸರಿಯಿದ್ರೆ ದೇಹ ಸ್ವತಃ ಚಿಕಿತ್ಸೆ ಮಾಡಿಕೊಳ್ಳುತ್ತೆ. ಅದು ಪ್ರಕೃತಿ ಕೊಟ್ಟ ಶಕ್ತಿ. ಇವತ್ತಿಂದ ಒಂದು ಅಭ್ಯಾಸ ಶುರು ಮಾಡಿ. ಒಂದೇ 5 ಬಾದಾಮಿ ನೇಣು ಹಾಕಿ ನಾಳೆ ಬೆಳಗ್ಗೆ ತಿನ್ನಿ. ಅಷ್ಟೇ ಸಾಕು ಶುರುವಿಗೆ. ಚಿಕ್ಕ ಹೆಜ್ಜೆ, ಆದರೆ ಅದು ದೊಡ್ಡ ಪ್ರಯಾಣದ ಮೊದಲ ಹೆಜ್ಜೆ. ನೀವೀಗ ಒಂದು ಕೆಲಸ ಮಾಡ್ತೀರಾ? ನೀವು 60 ದಾಟಿದ್ರೆ ಕಾಮೆಂಟಿನಲ್ಲಿ ನಿಮ್ಮ ವಯಸ್ಸನ್ನು ಬರೀರಿ. ನಾನು ಪ್ರತಿ ಕಾಮೆಂಟನ್ನು ಓದ್ತೇನೆ. ನಿಮ್ಮ ಅನುಭವವನ್ನು ಹೇಳಿ. ಯಾವ ಆಹಾರ ನಿಮಗೆ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ. ಯಾವ ವಿಡಿಯೋ ಬಂದರೂ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಮ ಅಮ್ಮ, ಅಪ್ಪ, ಅತ್ತೆ, ಮಾವ, ನೆರೆ ಹಿರಿಯರಿಗೆ ಕಳಿಸಿ. ಒಬ್ಬ ಆರೋಗ್ಯ ಸರಿ ಇದ್ರೆ ಇಡೀ ಮನೆ ಸಂತೋಷವಾಗಿರುತ್ತೆ. ಮತ್ತೆ ಸಿಗ್ತೇವೆ. ಆರೋಗ್ಯದಿಂದ ಇರಿ. ಧನ್ಯವಾದ.